ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಅರ್ನ್ ಮಾಡಬಹುದು ಅಂತ ಅಂದ್ರೆ ಯು ಕಾಂಟ್ ಬಿಲೀವ್. ಅಷ್ಟು ಅರ್ನ್ ಮಾಡಬಹುದು. ಯಾರು ಹೇಳ್ತಾ ಇದಾರೆ ಹೇಳಿ? ನೀವು ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತೀರಾ ಸ್ನೇಹಿತರೆ. ಎಷ್ಟೊಂದ್ ಜನಕ್ಕೆ ಅದ್ರ ವ್ಯಾಲ್ಯೂ ಗೊತ್ತೇ ಇಲ್ಲ. ಹೇಗೆ ರೆಫರೆನ್ಸ್ ಬಿಸ್ನೆಸ್ ಆಗುತ್ತೆ, ಯಾವ ತರ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಆಗ್ಲಿ ಯಾವ ತರ ಬಿಸ್ನೆಸ್ ಆಗುತ್ತೆ ಅಂತ ಗೊತ್ತೇ ಇಲ್ಲ ಎಷ್ಟೊಂದ್ ಜನಕ್ಕೆ. ಯಾರು ಹೇಳ್ತಾನೋ ಇಲ್ಲ. ಸುಮ್ನೆ ಕಂಟೆಂಟ್ ಹಾಕ್ಬಿಡೋದಲ್ಲ, ಅದರಿಂದ ಎಷ್ಟು ಅಡ್ವಾಂಟೇಜ್ ಇದೆ. ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಅರ್ನ್ ಮಾಡಬಹುದು ಅಂತ ಅಂದ್ರೆ ಯು ಕಾಂಟ್ ಬಿಲೀವ್. ಅಷ್ಟು ಅರ್ನ್ ಮಾಡಬಹುದು. ಯಾರು ಹೇಳ್ತಾ ಇದಾರೆ ಹೇಳಿ? ಹೇಳ್ತಾ ಇಲ್ಲ. ಸೊ ನಾವ್ ಹೇಳ್ತಾ ಇದೀವಿ. ಸೊ ಅವ್ರ ನಂಬರ್ ಬಂದು ಇಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ. ಎಸ್, ಪೇಮೆಂಟ್ ಆಯ್ತು ನೋಡಿ. ಇದು ಏನಕ್ಕೆ ಅಂದ್ರೆ ಜಸ್ಟ್ ಅವ್ರು ವಾಟ್ಸ್ಆಪ್ ಸ್ಟೇಟಸ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಪೋಸ್ಟ್ ಹಾಕಿದ್ಕೆ, ಅದ್ರ ಜೊತೆಗೆ ಉದಯ್ ಸರ್ ನಮ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ದಕ್ಕೆ, ಮತ್ತೆ ಇವ್ರಿಗೆ ಒಂದ್ ರೈಟ್ ಪ್ಲಾಟ್ಫಾರ್ಮ್ ಸಿಕ್ತು. ಅದ್ರ ಜೊತೆಗೆ ಅವ್ರಿಗೂನು ಒಂದ್ ಖುಷಿ ಸಿಕ್ತು, ಒಂದ್ ಒಳ್ಳೆ ಕಡೆ ಜಾಯಿನ್ ಮಾಡ್ಸಿದೀನಿ ಅಂತ. ನಾಟ್ ಓನ್ಲಿ ಇನ್ಸ್ಟಿಟ್ಯೂಟ್, ಈವೆಂಟ್ಸ್ ಅಷ್ಟೇ. ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಬೇಡದಿರೋ ಕಂಟೆಂಟ್ ಹಾಕೊಂತ ಇರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಬೇಡದಿರೋ ಕಂಟೆಂಟ್ ನ ಶೇರ್ ಮಾಡ್ತಾ ಇರ್ತೀರಾ. ನೀವ್ ಏನ್ ಮಾಡ್ತಾ ಇದ್ದೀರಾ? ಫೈನಲಿ ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು, ಜೊತೆಲಿರೋರು ಚೆನ್ನಾಗಿ ನೋಡ್ಕೋಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ತಾನೇ ಮಾಡೋದು. ತಿಳಿದಿರೋರ ಹತ್ರ ಬಂದ್ ಕೇಳಿ. ನೀವ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ನನಗೆ ಎಷ್ಟೊಂದು ವಿಷಯಗಳು ಗೊತ್ತಿದ್ಯಾ ನಿಮ್ಗೆ? ನಾನು ಅದನ್ನ ಹೇಳ್ಕೊಡ್ತೀನಿ. ನಾನೇನ್ ದುಡ್ಡು ತಗೊಂತ ಇಲ್ಲ ನಿಮ್ ಹತ್ರ. ಹೇಳ್ಕೊಡ್ತೀನಿ, ಐಡಿಯಾನ ಹೇಳ್ತೀನಿ, ದುಡಿಯೋ ದಾರಿನ ಹೇಳ್ಕೊಡ್ತೀನಿ. ಅದು ನಮ್ಮ ಭಾಷೆ, ಮಾತೃ ಭಾಷೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ರೀ.